ಜಗತ್ತಿನ ಕಷ್ಟಗಳನ್ನು ಪರಿಹಾರ ಮಾಡಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುವಂತ ಮಹಾಮಹಿಮ ನೀನಪ್ಪ. ಅಂದಾಗ ನಮ್ಮ ಬಾಳಿನಲ್ಲಿ ಯಾವುದೇ ಕಷ್ಟ ಬರದು ಎಲ್ಲರಿಗೂ ಸಹಾಯ ಮಾಡುತ್ತಾ ನನ್ನ ಪತಿ ಹಾಗೂ ನನ್ನ ಮಕ್ಕಳು ಈ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಒಳ್ಳೆ ಮನೆತನದಿಂದ ಒಳ್ಳೆ ಹೆಸರನ್ನು ತೆಗೆದುಕೊಂಡು ಸತ್ಯವಾದ ಘನತೆ ಗೌರವದ ಜೀವನ ಪಾಲಿಸಿಕೊಂಡು ಹೋಗಬೇಕು ಅನ್ನೋದೇ ನನ್ನ ಆಶೆ ತಂದೆ. ದಯವಿಟ್ಟು ನನ್ನ ಆಶೆಯಂತೆ ಈ ಮನೆತನದ ಮಾನ ಮರ್ಯಾದೆ ಘನತೆ ಗೌರವವನ್ನು ಕಾಪಾಡಿಕೊಂಡು ಹೋಗುವ ಭಾರ ನಿನ್ನನ್ನೇ ಕೊಡ್ದಿಯಪ್ಪ, ನಿನ್ನನ್ನೇ ಕೊಡ್ದಿ. ಅಯ್ಯೋ ಸಮಯವಾಯಿತು, ನನ್ನ ಪತಿ ಊಟಕ್ಕೆ ಬರಲು ಆಯ್ತು. ಆದಷ್ಟು ಬೇಗನೆ ಅಡಿಗೆ ಮಾಡುತ್ತೇನೆ. ಅಪ್ಪನ ಆಜ್ಞೆಯಂತೆ ಅಗ್ರಿಕಲ್ಚರ್ ಪದವೀಧರಾದ ನಾನೆಂದು ಇಡೀ ಸ್ಟೇಟ್ಗೆ ಈ ಪದವೀಧರ ಪರೀಕ್ಷೆಯಲ್ಲಿ ಇಡೀ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದ ವಿಷಯವನ್ನು ನನ್ನ ತಂದೆ ತಾಯಿ ಅಣ್ಣ ಅತ್ತಿಗೆಗೆ ಹೇಳಿದರೆ ಅದೆಷ್ಟು ಸಂತೋಷ ಪಡ್ತಾರೆಂಬುದನ್ನು ನನ್ನಿಂದ ವರ್ಣಿಸಲು ಸಾಧ್ಯವಿಲ್ಲ. ನನ್ನ ಅಣ್ಣ ಶ್ರೀರಾಮಚಂದ್ರನ ಸ್ವರೂಪವಾದ ನನ್ನ ಅಣ್ಣ ಶಿವಣ್ಣಗೆ ಹೇಳಿದ್ರಂತೂ ಮುಗುದೇ ಹೋಯ್ತು. ಹೊಟ್ಟೆ ತುಂಬ ಹುಗ್ಗಿ ತಿಂದಷ್ಟು ಹಿರಿ ಹಿರಿ ಹಿಗ್ಗುತ್ತಾನೆ. ನಾನು ಕೂಡ ಹಳ್ಳಿಗೆ ಹೋಗಿ ಒಕ್ಕಲತನದಲ್ಲಿ ತೊಡಗಿ ಅಣ್ಣನ ಕೈಗೂಡಿ ಮಣ್ಣಿನ ಮಗನಾಗಿ ದುಡಿದು ರೈತನೇ ರಾಷ್ಟ್ರದ ಬೆನ್ನೆಲುಬು ಮಾತಿಗೆ ಒತ್ತು ಕೊಟ್ಟು ಎತ್ತಿ ತೋರಿಸುವೆ ಪ್ರಗತಿಪರ ರೈತನ ಮಗನಾಗಿ ಬಾಳುವೆ. ಓಹೋ, ಊರಿಗೆ ಹೋಗುವ ವೇಳೆ ಆಯ್ತು. ಈ ರಜನಿ ಇನ್ನೂ ಬರಲೇ ಇಲ್ಲ. ಈ ಪಟ್ಟಣದ ಹುಡುಗಿಯರ ಪಾಡೇ ಇಷ್ಟು, ಹೇಳುವುದೊಂದು ಮಾಡೋದು ಮತ್ತತ್ತು. ಆದರೂ ನನ್ನ ರಜನಿ ಹೆಸರಿಗೆ ತಕ್ಕಂತೆ ರಜನಿಯೇ ಸರಿ. ಏಳುಗಳ ಸೌಂದರ್ಯ, ಆ ಬ್ರಹ್ಮ ಸೃಷ್ಟಿಯಲ್ಲಿ ಇದೊಂದು ಅನರ್ಘ್ಯ ರತ್ನವಿದ್ದಂತೆ. ನನ್ನ ರಜನಿಯನ್ನೇ ನನ್ನ ಬಾಳ ಸಂಗಾತಿಯಾಗಿ ಮಾಡಬೇಕಂತ ನಿರ್ಧಾರ ಮಾಡಿದ್ದೀನಿ. ಊರಿಗೆ ಹೋದ ಮರುಕ್ಷಣವೇ ಅಪ್ಪನ ಹತ್ತಿರ ಮಾತನಾಡಿ ಮದುವೆಗೆ ಒಪ್ಪಿಸುತ್ತೇನೆ. ನನ್ನ ರಜನಿಯ ಮದುವೆ ಬಗ್ಗೆ ಒಪ್ಪಿಸುತ್ತೇನೆ. ಓಹೋ, ಮಾತನಾಡೋಷ್ಟರಲ್ಲಿ ಬಿಡುತ್ತಲ್ಲ ನನ್ನ ರಜನಿ. ಹಲೋ ರಜನಿ. ಇಡೀ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದೀರಾ. ಆದರೆ ನನಗೆ ತುಂಬಾನೇ ಖುಷಿ ಆಯಿತು. ರಾಜು, ಐ ಆಮ್ ವೆರಿ ಸಾರಿ, ಬರೋದಕ್ಕೆ ತುಂಬಾ ಲೇಟ್ ಆಯಿತು. ಅದಿರ್ಲಿ, ಬರೋಕೆ ಯಾಕೆ ಇಷ್ಟು ಲೇಟು ಫಸ್ಟ್ ಅದನ್ನು ಹೇಳು. ರಾಜು, ಖಾಸಗಿ ಬಸ್ ಹಿಡಿದು ಬರ್ಬೇಕಾದ್ರೆ ತುಂಬಾ ಆಯ್ತು. ಆದ್ರೆ ಒಂದ್ ಬಸ್ ಬಂತು, ಅದಕ್ಕೆ ಹತ್ತಿ ಬರ್ಬೇಕಾದ್ರೆ ಇಷ್ಟೊತ್ತಾಯ್ತು. ಆದ್ರೆ ನೀನ್ ಎಷ್ಟೊಂದು ಬೇಸರವಾಗಿದ್ರಲ್ಲ, ಯಾಕೆ? ನೋಡು ರಜನಿ, ನಿನಗೋಸ್ಕರ ಕಾದು ಕಾದು ಬೇಜಾರವಾಗಿತ್ತು, ಜೊತೆಗೆ ಕೋಪನೂ ಇತ್ತು. ಆದರೆ ಈ ನಿನ್ನ ಮುದ್ದಾದ ಮುಖ ಕಂಡಾಕ್ಷಣ ನನಗ ಬೇಜಾರು ಹೋಯ್ತು, ಕೋಪನೂ ಹೋಯ್ತು. ರಜನಿ, ಇರ್ಲಿ. ರಜನಿ, ಇಂದು ನಾನು ಇಡೀ ಸ್ಟೇಜ್ಗೆ ಫಸ್ಟ್ ರ್ಯಾಂಕ್ ಪಾಸ್ ಆಗಿದ್ದೇನೆ. ತೆಗೆದುಕೋ ಸ್ವೀಟ್ ನಾನು. ನಾನೇ ತಿಳಿಸುತ್ತೇನೆ. ರಾಜು, ಈ ಸ್ವೀಟಿನಷ್ಟೇ ಸ್ವೀಟ್ ಆಗಿದೆ ನಿಮ್ಮ ಮನಸ್ಸು. ಆದ್ರೆ ಅರ್ಥ ಆಯ್ತು ನಿನ್ನ ಮಾತಿನ ಅರ್ಥ. ಹಿಂದೊಮ್ಮೆ ನಿನಗೆ ಹೇಳಿದ್ದೆ, ನನ್ನ ವಿದ್ಯಾಭ್ಯಾಸ ಮುಗಿದ ತಕ್ಷಣ ಹಳ್ಳಿಗೆ ಹೋಗಿ ಒಕ್ಕಲತನದಲ್ಲಿ ತೊಡಗೋಣ ಅಂತ ಹೇಳಿದ್ದೆ. ಅದರಂತೆ ನಾನು ಹಳ್ಳಿಗೆ ಹೋಗಿ ಅಣ್ಣ ಅತ್ತಿಗೆ ಅಪ್ಪ ಅವ್ವ ಹೊಲ ಗದ್ದೆಗಳ ಪ್ರೀತಿಯಲ್ಲಿ ಮೈ ಮರೆತು ನನ್ನಲ್ಲಿ ಮರೆತು ಬಿಡ್ತಾನೆ ಅನ್ನೋ ಭಾವನೆ ಅದ ನಿನಗೆ. ಹೌದು ರಾಜು, ನೀವಿಲ್ದೆ ನಾನು ಬದುಕೋದಿಲ್ಲ. ನಾನು ಅಷ್ಟೇ ರಜನಿ, ನೀನಿಲ್ಲದೆ ಬಾಳು ನನಗೆ ಬಾಳೇ ಅಲ್ಲ. ರಜನಿ, ನಿನ್ನ ಮನಸ್ಸಿನಲ್ಲಿ ಏನಾದ್ರು ತಪ್ಪು ವಿಚಾರವಿದ್ದರೆ ಅದಕ್ಕೆ ಆಸ್ಪದ ಕೊಡದಿರು. ಹಳ್ಳಿಗೆ ಹೋದ ಮರುಕ್ಷಣವೇ ನಮ್ಮಿಬ್ಬರ ಮದುವೆಯ ವಿಚಾರವನ್ನು ಅಪ್ಪನ ಹತ್ತಿರ ಮಾತನಾಡಿ ಮದುವೆಗೆ ಒಪ್ಪಿಸುತ್ತೇನೆ. ಹಾ ರಾಜು, ಒಂದು ವೇಳೆ ಈ ನಮ್ಮ ಮದುವೆಗೆ ನಿಮ್ಮ ತಂದೆಯವರು ಒಪ್ಪಿದ್ರೆ ಏನ್ ಮಾಡೋದು? ಹಾಗಾಗಲ್ಲ ರಜನಿ, ನನ್ನ ತಂದೆ ತಾಯಿ ಬೇರೆ ಕಡೆ ಕನ್ಯಾ ನೋಡಿದರು, ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ತೀನಿ. ಇನ್ನ ನನ್ನ ಇಚ್ಛೆಯಂತೆ ನಡೆದುಕೊಳ್ಳುವ ನನ್ನ ಶಿವಣ್ಣ ಇದ್ದಾನೆ. ನೋಡು ರಜನಿ,
ಅವನಿಗೆ ಹೀಗೆ ಅಂತ ಒಂದು ಮಾತು ಹೇಳಿದ್ರಾಯ್ತು, ನಮ್ಮ ಕಾರ್ಯ ಕೈ ಹೂಡಿದಂತೆ. ಏನು ನಿಮ್ಮ ತಂದೆ ತಾಯಿಯಿಂದ ಆಗದ ಕಾರ್ಯ ನಿಮ್ಮ ಅಣ್ಣನಿಂದ ಆಗುವುದು ಸಾಧ್ಯವೇ? ಹೌದು ರಜನಿ, ನೀನು ಅಂದುಕೊಂಡಂತೆ ನನ್ನ ಅಣ್ಣ ಅವಿದ್ಯಾವಂತ ಹಳ್ಳಿಯ ಬುದ್ಧಿಜೀವಿನೋ ನಿಜ. ಆದರೆ ಅವನು ಕರುಣಾಮೂರ್ತಿ, ಸುಶಾಲ ಹೃದಯದವನು. ಅವನು ನಮ್ಮ ಅಣ್ಣನ ಮಾತು ಅಂದ್ರೆ ನನ್ನ ತಂದೆ ತಾಯಿ ಕೂಡ ಮೀರುವುದಿಲ್ಲ. ಅವನಿಗೂ ಅಷ್ಟೇ. ತಂದೆ ತಾಯಿ ಎಂದರೆ ಭಯ, ಭಕ್ತಿ, ಪ್ರೀತಿ, ವಿಶ್ವಾಸ, ಪೂಜೆ, ಭಾವನೆ. ಅವನೊಬ್ಬ ತ್ಯಾಗಮೂರ್ತಿ ಇದ್ದಂತೆ ರಜನಿ. ಅಬ್ಬಾ, ಈಗ ನನಗೆ ತುಂಬಾ ಸಂತೋಷವಾಯಿತು ರಾಜು. ಆದಷ್ಟು ಬೇಗ ನಿಮ್ಮ ಕುಟುಂಬ ನೋಡ್ಬೇಕು ಅಂತ ನನಗೆ ತುಂಬಾ ಆಸೆ ಆಗ್ತಾ ಇದೆ. ಹಾ ರಜನಿ, ನಾನು ಇವತ್ತು ಊರಿಗೆ ಹೋಗಬೇಕು. ಯಾಕಂದ್ರೆ ನಮ್ಮ ಊರಿಗಿರೋದು ಒಂದೇ ಒಂದು ಬಸ್ಸು. ಅದೇನಾದ್ರೂ ತಪ್ಪಿ ಹೋದ್ರೆ ಮತ್ತೆ ನಾನು ನಾಳೆ ಹೋಗಬೇಕಾಗುತ್ತೆ. ರಜನಿ, ಆ ಬಸ್ಸಿಗೆ ಹೋದ್ರೂ ಕೂಡ ನಾನು 4 ಕಿಲೋಮೀಟರ್ ದಾರಿ ನಡೆದುಕೊಂಡು ಹೋಗಬೇಕು. ಹಾ ರಜನಿ, ಇನ್ನೊಂದು ಮಾತು, ನಿನ್ನ ಯೋಗಕ್ಷೇಮದ ಬಗ್ಗೆ ಪತ್ರವನ್ನು ಬರೀತರು. ನಾನು ಎದುರಿಗಿಲ್ಲ ಅಂತ ತಿಳಿದು ಮರೆತು ಬಿಟ್ಟಿಯಾ ನನ್ನನ್ನು? ಹಾ ರಾಜು, ಒಂದ್ ಥಿಂಕ್ ನೋಡಿ, ನೀವು ಊರಿಗೆ ಹೋಗೋದಕ್ಕೆ ಒಂದೇ ಬಸ್ ಅಂತ ಹೇಳ್ತೀರಾ. ಆ ಬಸ್ಸಿನಲ್ಲಿ ಹೋದ್ರೂ ಕೂಡ 4 ಮೈಲಿ ನಡಿಬೇಕು ಅಂತ ಹೇಳ್ತೀರಾ. ಆದ್ರೆ ನಿಮ್ಮ ಊರಿನಲ್ಲಿ ಪೋಸ್ಟ್ ಆಫೀಸ್ ಇದೆಯಾ? ನಮ್ಮೂರಲ್ಲಿ ಏನಿಲ್ಲ ಬಿಡೋ ರಜನಿ. ಪಕ್ಕದಳಲ್ಲಿ ಇಲ್ಲೇ ಬೆಟಗೇರಲ್ಲಿ ಇದೆ. ಅಲ್ಲಿಗೆ ಬಂದ್ರೆ ಅವರ ತಂದು ನಮಗೆ ಮುಟ್ಟಿಸುತ್ತಾರೆ ನೋಡ್ರಿ ರಜನಿ. ಅಪ್ಪ, ಏನ್ ಹಳ್ಳಿನೋ ಏನೋ, ಇಡೀ ಜಗತ್ತೇ ಸುಧಾರಣೆ ಆಗ್ತಾ ಇದೆ. ಆದ್ರೆ ಈ ಹಳ್ಳಿಗಳನ್ನು ಸುಧಾರಣೆ ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ ಈ ನಮ್ಮ ಸರ್ಕಾರಕ್ಕೆ. ಏನ್ ಮಾಡುದು ರಜನಿ, ಈಗಿನ ಸರ್ಕಾರವೇ ಆಗಿದೆ. ದುರ್ಬಲ ಸರ್ಕಾರ, ಬರೇ ಲಂಚದ ಮೇಲೆ ನಿಂತು ಬಿಟ್ಟಿದೆ ಈಗಿನ ಸರ್ಕಾರ. ನೋಡು ರಜನಿ, ಇನ್ನು ಮೇಲೆ ನಾನು ಹಳ್ಳಿಗೆ ಹೋಗ್ತೀನಲ್ಲ, ನಮ್ಮ ಹಳ್ಳಿಯನ್ನು ಯಾವ ರೀತಿ ಸುಧಾರಣೆ ಮಾಡ್ತೀನಂತ ನಿನ್ನನ್ನು ಮದುವೆಯಾಗಿ ನಮ್ಮೂರಿಗೆ ಕರೆದುಕೊಂಡು ಹೋಗ್ತೀನಲ್ಲ, ಅವಾಗ ನಿನಗೆ ಗೊತ್ತಾಗುತ್ತೆ ನಮ್ಮೂರು ಹಳ್ಳಿನೇ ಅನಿಸಿರಬಾರ್ದು. ಆ ರೀತಿ ಸುಧಾರಣೆ ಮಾಡ್ತೀನಿ. ಹಾ ಹಾ, ಹಳ್ಳಿ ಸುಧಾರಣೆ ಮಾಡೋ ತವಕದಲ್ಲಿ ಎಲ್ಲಿ ನನ್ನನ್ನು ಮರೆತು ಬಿಡ್ತೀರಾ ನೋಡಿ. ರಜನಿ, ನಿನ್ನನ್ನು ಮರೆಯಲು ಸಾಧ್ಯವೇ? ಹಾ ರಜನಿ, ನನಗೆ ಊರಿಗೆ ಹೋಗುವ ವೇಳೆ ಆಯ್ತು. ನಿನ್ನ ಇಂಪಾದ ಕಂಠದಿಂದ ಒಂದು ಸಂಪಾದ ಸಂಗೀತವನ್ನು ಸುರಿಸಬಾರದೆ ಬೇಗನೆ? ಆಗಲ್ಲ. ನಾ ಬಿಡಲ್ಲ, ಬೇಗನೆ. ಹೇ ಹೇ ದರಾ ದರಾ, ಹೇ ಹೇ ದರಾ ದರಾ.
ಬೇಗ ಬರ್ಬೇಕು. ಬಾಯ್. ಬಾಯ್. ಸಾವಿತ್ರಿ, ಏ ಸಾವಿತ್ರಿ, ಮುದುಕಿ, ಏ ಮುದುಕಿ, ಎಲ್ಲಿ ಹೋತ್ರಪ್ಪ ಈ ಮುದುಕಿ ಅಂತೆನ್ನ. ಓ, ಇಂದು ನನ್ನ ಸಣ್ಣ ಮಗ ರಾಜಣ್ಣ ಬೆಂಗಳೂರಿಂದ ಬರಾಕತ್ತಂಗ ಕಾಣ್ತತ್ರಿ. ಅದನ್ನ ಸಾರಿ ಸಾರಿ ಓಣಿ ಮಂದಿಗೆಲ್ಲ ಹೇಳಾಕ್ ಹೋಗಿರ್ಬೇಕ್ರಿ ಈ ಮುದುಕಿ. ಅದಕ್ಕಂತೇಳಿ ಬಂದ ಕೂಡಲೇ ನಮ್ಮ ಮುದುಕಿ ಮಕ ಸಟ್ನ ಕಣ್ಣಿಗೆ ಕಾಣದಿದ್ರ ಹಸದ ಎತ್ತಿನ ಮುಂದೆ ಹುಲ್ಲಿನ ಪೆಂಡಿ ಕಟ್ಟಿ ಮುಚ್ಚಿಟ್ಟಂಗ ಆಕೇತ್ ನೋಡ್ರಿ ಅಪ್ಪ. ಅದಕ್ಕಂತೇಳಿ ಕವಿ ಸರ್ವಜ್ಞ ಒಂದ್ ಮಾತು ಹೇಳ್ಯಾರ್ರಿ, ಎತ್ತುಗಳೆರಡಾಗಿ ಬದಹತ್ತಿ ಹಯನಾಗಿ ಪುತ್ರರೆರಡರಾಗಿರಿ ನಿತ್ಯದಲ್ಲಿ ಸುಖ ಸರ್ವಜ್ಞ ಅಂದಾರ್ರಿ. ಅಷ್ಟೇ ಅಲ್ರಿ, ಬೆಚ್ಚನೆ ಮನೆ ಇದ್ದು ವೆಚ್ಚಕ್ಕೆ ಹಣವಿದ್ದು ಇಚ್ಛೆಯನ್ನರಿತು ಬಾಳುವ ಸತಿ ಇದ್ದರೆ ಸ್ವರ್ಗಕ್ಕೆ ಕಿಚ್ಚುವ ಚಂದ ಸರ್ವಜ್ಞ. ಏನು ಯಜಮಾನ್ರು ಸರ್ವಜ್ಞನ ವಚನ ಚಾಲೋ ಮಾಡಿಬಿಟ್ರಲ್ಲ, ಯಾಕ ಹೊಟ್ಟೆ ಹಸದೈತಿ ಅಂತ ಕಾಣಿಸ್ತೈತಿ. ತಗೋರಿ ಪ್ರಸಾದ್ ತಗೋರಿ ಫಸ್ಟ್. ಅಲ್ಲ ಬೆರ್ಕಿ, ನೀನು ಒಳಗಡೆನ ಇರ್ಬೇಕಂತೇಳಿ ನಾನು ಒದರಾಕತ್ತೇನೆ. ಅಲ್ಲ, ನಾನು ತೋಟದಿಂದ ದುಡದ ಮನೆಗೆ ಬರೋದ್ರಾಗ ತುಂಬಿದ ಚರಿಗೆ ಕೈಯಾಗ ಹಿಡ್ಕೊಂಡ ಕುಲು 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 ನಕ್ಕೊಂಡ್ ಮುಚ್ಚಿ ಬಾಗಲ್ದಾಗ ನಿಂದ್ರಾಕಿ ಇವತ್ತೇನು ಒಳಗಡೆನ ಅದೆಯಲ್ಲ, ಯಾವ ದೇವರಿಗೆ ಏನು ಸಮಾಚಾರ? ಅಲ್ಲ, ಇವತ್ತು ಬೆಂಗಳೂರಿಂದ ನಮ್ಮ ಸಣ್ಣ ಮಗ ರಾಜು ಬರ್ತಾನಂತ ನೆನಪಾಯ್ತೇನಿಲ್ಲ ನಿಮಗ? ಅದಕ್ಕ ನಾನು ಬೇಗ ಗುಡಿಗೆ ಹೋಗಿ ಬಂದೆ, ಗೊತ್ತಾಯ್ತಲ್ಲ? ಅದು ನೆನಪೈತ್ ಬಿಡ. ಅಂದಂಗ ಇವತ್ತು ಯಾರು ಮನ್ಯಾಗ ಇದ್ದಂಗಿಲ್ಲಲ್ಲ. ಯಾಕೋ ದನಿ ಬದಲಾಗತೈತಲ್ಲ. ಎಲ್ಲಿ ಬದಲಾಕೈತ್ ಬಿಡ, ಯಾರು ಇಲ್ಲ. ಎಲ್ಲಿ ಬದಲಾಕೈತ್ ಬಿಡ ಮುದುಕಿ. ಹೊಟ್ಟಿ ಹಸದಿತ್ತ ಅದಕ್ಕ ಅಂದೆ. ಅಲ್ಲ, ಹೊಟ್ಟಿ ಹಸದೈತಿ ಅಂತ ಹೇಳ್ತೀರಿ, ಅಂದ ಮೇಲೆ ನಮ್ಮ ದೊಡ್ಡ ಮಗ ಶಿವಣ್ಣನ ಜೋಡಿ ಕರ್ಕೊಂಡು ಬಂದಿದ್ರ ಇಬ್ಬರಿಗೂ ಊಟಕ್ಕೆ ಬಡಿಸ್ತಿದ್ನಿ ಇಲ್ಲ? ಏ ಶಿವಣ್ಣ ಕೈಕಾಲ್ ಮುಖ ತೊಳ್ಕೊತಾನಂತ ಬಾಯಾಗ ಇಳದ, ನಾನು ಹಂಗ ಬಂದ್ಬಿಟ್ಟೆ. ಅಂದಂಗ ಹೊಲಕ್ಕ ಹೋಗೋ ಮುಂದ ಮಾನಿಂಗಪ್ಪ ಭೇಟಿಯಾಗಿದ್ದ. ಮಕ್ಕಳ ಮೈಯಾಗ ಇವತ್ತು ಆರಾಮಿಲ್ರಿ, ದವಾಖಾನಿಗೆ ರೊಕ್ಕನ ಜೋಳನ ಕೊಡ್ರಿ ಅಂತ ಕೇಳಿದ. ನಿಮ್ಮ ಗೌಡ್ತಿ ಮನ್ಯಾಗ ಅದಾಳಪ್ಪ, ಹೋಗಿ ಇಸ್ಕೊಂಡು ಹೋಗ್ರಪ್ಪ ಅಂತ ಹೇಳ್ತಿದ್ದೆ. ನೀ ಕೊಟ್ಟು ಕಳಿಸಿದ್ದೆ ನಮ್ಗ. ನೀವು ಹೇಳಿದ ಮಾತು ನಾನು ಯಾವಾಗ ಇಲ್ಲ ಅಂತೀನಿ ಹೇಳ್ರಿ ನೀವು. ಪಾಪ ಏನು ಮಾಡೋದೈತಿ, ಬಡತನದ ಭೂತ ಬೆನ್ನಿಗೆ ಬಿದ್ದಾಗ ಏನ್ ಮಾಡಕ್ಕಾಗತಿ? ಹೌದ್ ನೋಡ ಸಾವಿತ್ರಿ, ಬಡತನ ಎಂಬುವ ಪೂತು ಬೆನ್ನಿಗೆ ಬಿದ್ದ ಕಾಡಾಕ್ ಐತಿ ಅಂತಂದ್ರ ಮನುಷ್ಯ ಬಾಳ ಬದುಕೋದನ ಬಾಳ ಕಠಿಣ ಐತಿ. ವಾ ಭಗವಂತ ಭಾಗ್ಯ ನಮ್ಮಲ್ಲಿ ಇರುವಾಗ ದಾನ ಧರ್ಮ ಮಾಡಿದ್ರ ನಮಗೇನು ಕಡಿಮೆ ಆಗಂಗಿಲ್ಲ. ಈ ಮನುಷ್ಯರ ಜನ್ಮದಾಗ ಹುಟ್ಟಿ ಬಂದ ಮ್ಯಾಲ ನಾವು ಒಟ್ಟ ಬದುಕುವುದು ಏನ್ ದೊಡ್ಡ ಮಾತಲ್ಲ. ನಮ್ಮಂಗ ಎಲ್ಲಾರು ಬದುಕಬೇಕ. ಈ ಶ್ರೀಮಂತಿಕೆ ಸಂಪತ್ತು ಎಂಬುದು ಮಧ್ಯಾಹ್ನ ಬಿಸಿಲಿದ್ದಂಗ ನೋಡ. ನಾಳೆ ಈ ದೇಹ ಸತ್ತು ಶ್ಮಶಾನ ಸೇರಾಕ್ ಸಿದ್ಧವಾಗಿ ನಿಂತಾಗ ಈ ಗಳಿಸಿದ ಸಂಪತ್ತು ನಮ್ಮ ಹಿಂದೆ ಬರ್ತೈತಂತ ಏನ ಸಾವಿತ್ರಿ? ನೋಡಿ, ಸಹಾಯ ಬೇಕು ಅಂತ ಮನೆಗೆ ಬಂದವರಿಗೆ ನಾನು ಯಾವತ್ತು ಹೇಳಿ ಕಳ್ಸಂಗಿಲ್ಲ. ಇದು ಆ ದೇವರಣಿಗೂ ಸತ್ಯ ಸ್ವಾಮಿ, ಸತ್ಯ. ನಿನ್ನಂತ ಹೆಂಡತಿನ ಪಡೆದು ನನ್ನ ನೌಶ್ಯವನ್ನು ನಕ್ಕೊಂತನ ಕಳೆದು ಬಿಟ್ಟು ನೋಡ ಸಾವಿತ್ರಿ. ಅಲ್ಲ, ಇದು ನನ್ನ ಭಾಗ್ಯ ಅಲ್ಲೇನ? ಆಹಾ, ನಿಮ್ಮಂಥ ಪುಣ್ಯವಂತನನ್ನ ಪಡೆದು ನಿಮ್ಮ ಪಾದ ಸೇವೆ ಮಾಡುವ ಭಾಗ್ಯ ಪಡೆದ ನಾನಷ್ಟೇ ಅಲ್ಲ, ಈ ಪುಣ್ಯ ನಮ್ಮ ಹಿರಿಯರು ಮಾಡಿದ್ದು ಅಂತ ನನಗೆ ಅನ್ನಿಸ್ತೈತಿ. ಎಲ್ಲ ದೇವರ ಅನುಗ್ರಹ ಬಿಡ ಸಾವಿತ್ರಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ, ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ಆಹಾ ಲಾರ
ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ ಆಹಾ ಲಾರಲ ಜೀವನ ಸಿಹಿಯು ಬರುಗುವ ಹಾದಿ ಹೋಗಿದ ಹಾದಿಯೋ ಅನುರಾಗ ಅನುಗಾಲ ಅನುರಾಗ ಶುಭಯೋಗ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣಮತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ ಆಹಾ ಲಾರಲ ಆಹಾ ಲಾರಲ ಅಲ್ಲ ಅಂದಂಗ ರಾಜು ಬರೋ ಹೊತ್ತಾತು ದೌಡ ನೋಟ ಎತ್ತಿನ ಬಂಡಿ ತಗೊಂಡು ಅಲ್ಲಿ ಹೋಗ್ಬೇಕು ಬೇಡ ಮೊದಲ ಗಾಡಿ ಸಹಿತ ಇಲ್ಲಿ ಮಟ ಬರೋಂಗಿಲ್ಲ ಏ ಮುದುಕಿ ಶಿವಣ್ಣಗ ಬಂಡಿ ಹೂಡ್ಕೊಂಡ ಬಾ ಅಂತ ಹೇಳಿ ಬಂದೆ ನಾಳ ಅಲ್ಲ ಮಾತಿಗೆ ಮುದುಕಿ 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 ಅಂತ ಯಾಕಂತಿದೆ ಯಾಕ ನೀನ್ ಮುದುಕ ಅಲ್ಲ ಅಲ್ಲ ನಿನಗೆ ಮುದುಕಿ ಅನ್ಲಾರ್ದ ಮತ್ತೆ ಹರಿಯಾದ ಹುಡುಗಿ ಅನ್ನಕ್ ಬರ್ತೈತಾನೆ ಈಗ ಸಾಕ್ ಹುಡುಗಿನೂ ಬೇಡ ಮುದುಕಿನೂ ಬೇಡ ಬಾಯ್ ತುಂಬ ಮೊದಲ ಅಂತಿದ್ದಿಲ್ಲ ಸಾವಿತ್ರಿ ಅಂತ ಅಲ್ಲ ಈಗ ಹೊಸದಾಗಿ ಬಂದಾಗಿನ ವಯಸ್ಸು ನಿನ್ನಂತಕ ಇಲ್ಲ ಈಗ ಮುದುಕಿ ಅಂದ್ರ ಚಂದ ಅವಾಗ ಹುಡುಗಿ ಅಂದ್ರ ಚಂದ ಸಾಕು ದೌಡ ಹೋಗಿ ರಾಜುನ ಕರ್ಕೊಂಡು ಬಂದ್ಬಿಟ್ರಿ ಹೌದಾ ಮುದುಕಿ ಅಲ್ಲ ನಿಮಗಂತೂ ಮಾತಿನಾಗ ಹೊತ್ತು ಹೋಗಿದ್ದ ಗೊತ್ತಾಗಂಗಿಲ್ಲ ಹಂಗ ಹುಡುಗಾಟ ಮಾಡ್ಕೋಂತ ನಿಂತು ಬಿಟ್ರೆ ಊಟ ಸಹಿತ ನೆನಪಿರಂಗಿಲ್ಲ ನಿಮಗ ಹೌದಾ ಮುದುಕಿ ನಿನ್ನ ಮಾರಿ ನೋಡ್ಕೊಂತ ನಿಂತ್ರ ಮ್ಯಾರಿ ಮಾರ್ದಂಕತ್ ನೋಡಿ ಮುದುಕಿಗ ಯಾಕ ನಿಮಗೂ ಹರ್ರೆ ಉಕ್ಕು ಹಂಗ ಕಾಣಕತ್ತೈತಿ ಅದ್ ಹೆಂಗ್ ಬಿಡ್ತೈತೆ ಸಾವಿತ್ರಿ ಅದ್ ಹೆಂಗ್ ಬಿಡ್ತೈತಿ ಮುತ್ನ ರತ್ನದಂತ ಹೆಂಡತಿ ಮುತ್ನಂತ ಮಕ್ಕಳು ಶಿವಣ್ಣ ರಾಜಣ್ಣ ಸಂಖ್ಯಾ ಬಾಳ ಇದ್ದಂಗ ಕೂಟದಂತ ಎಂಟು ಎತ್ತು ಭಗವಂತ ಕೊಟ್ಟ ಭಾಗ್ಯ ನಮ್ಮಲ್ಲಿ ಇರುವಾಗ ಅದ್ ಹೆಂಗ್ ಬಿಡ್ತೈತೆ ನನ್ನ ಜಿಲೇಬಿ ಅಲ್ಲ ಈಗ ನೀವು ಇಷ್ಟೆಲ್ಲ ವರ್ಣನೆ ಮಾಡಕತ್ತಿದ್ದು ಸಾಕು ಅಂದಂಗ ಇದೆಲ್ಲ ಪುಣ್ಯ ನಮ್ಮ ಹಿರಿಯ ಮಗ ಶಿವಣ್ಣನ ಕಾಲ್ಗುಣ ಅಂತೀನಿ ನಾನರ ಎಲ್ಲಿಲ್ಲ ಅಂತೇನಿ ನಮ್ಮ ಶಿವಣ್ಣ ನಮ್ಮ ಮನೆಗೆ ಎಂದ್ ಬೆಳಕಾಗಿ ಬಂದಾನು ಅಂದಿನಿಂದ ನಮ್ಮ ಮನ್ಯಾಗ ಮಣ್ಣು ಹಿಡಿದ್ರು ಚಿನ್ನ ಆಗಾಕತ್ತತಿ ಅಲ್ಲ ಬಂಗಾರದ ಹೊಗಿನ ಹಾಯಾಕತ್ತತಿ ಅಂದಂಗ ನಮ್ಮ ಶಿವಣ್ಣರ ದುಡ್ಯಾಕ ಏನಪ್ಪ ಅಂತ ಅಂತೇನ ಸುತ್ತೂರ್ ಹತ್ತಯ್ಯಾಗ ನನ್ನ ಮಗನಂತ ಸರಿ ಸಾಟಿ ಗಂಡಸ ಇಲ್ಲ ನೋಡ ಅಂದ್ಮೇಲೆ ನೀ ಅವ್ರ ಒಂದಿಂದ ನನ್ನ ಮುತ್ನಂತ ಮಡಗಲ್ಲನ ಅವನು ಹಿರಿಕೈ ಹೇಳಲ್ಲ ಬಾ ಶಿವಣ್ಣ ಬಾ ನೋಡು ನಿಮ್ಮ ಅಪ್ಪನ ಮಾತನ್ನ ಕೇಳು ಇವರು ಏ ಮುದುಕಿ ಸಾಕ್ ಮುಚ್ಚು ನೀನು ಬಾಯ ಅಲ್ಪ ಶಿವಣ್ಣ ನೀ ಯಾವಾಗ ಬಂದಿಪ್ಪ ಅದೇನೋ ಮಾರಿ ನೋಡ್ರಿ ನ್ಯಾರಿ ಮಾಡಿದಂಗ ಮತ್ತ ಅಂದ್ರ ನೀನ್
ನಮ್ಮಿಬ್ಬರು ಮಾತು ಕೇಳಿಸ್ಕೊಂಡೆನಪ್ಪ. ಇಲ್ಲಪ್ಪ ಹಾ ಯಪ್ಪ ಕಳ್ಳದವ ಆದ್ರೂ ಎಲ್ಲಾ ಕೇಳಿಸ್ಕೊಂಡ ನೀ ಹಾ ಅಪ್ಪಾಜಿ ನೀವ್ ಹೇಳ್ದಂಗ ರಾಜನನ್ ಕರ್ಕೊಂಬರಾಕ ಬಂಡಿ ಹುಡ್ಕೊಂಬ ಅಂತ ಹೇಳಿದ್ರಲ್ಲ, ನಾನು ಬಂಡಿ ಹುಡ್ಕೊಂಬಂದನಿ ಗಡಾನ ಹೋಗಿ ತಮ್ಮ ರಾಜನನ್ ಕರ್ಕೊಂಬರ್ಲಿ ಅಂತ. ಏ ತಮ್ಮ ನೋಡು, ಆ ಗಾಡಿ ಎಲ್ಲ ಹೊತ್ತಿನ ಮಾತಲ್ಲವು. ಅದಕ್ಕ ಮೊದಲ ನೀನು ಊಟ ಮಾಡು, ಆಮೇಲೆ ಹೋಗಿ ಕರ್ಕೊಂಡು ಬಾ. ಯವ್ವ ಆ? ತಮ್ಮ ರಾಜನನ್ ಕರ್ಕೊಂಬಂದ್ಮೇಲೆ ನಾ ಊಟ ಮಾಡ್ತೇನೆ. ಅದ ತಮ್ಮ ರಾಜನ್ ಬರ್ತಾನಂತೇಳಿ ಸುದ್ದಿ ಕೇಳಿ ನನಗೆ ಹೊಟ್ಟಿ ತುಂಬ ಹುಗ್ಗಿ ಉಂಡಂತೂ ಸಂತೋಷ ಆಗೈತಿ. ಅದ್ರ ಬೇರೆ ತಮ್ಮ ಭಾಳ ದಿನ ಆದ್ಮೇಲೆ ಬರಾಕತ್ತ. ತಮ್ಮನ್ನ ಯಾವಾಗ ನೋಡೇನು, ಅವನ ಜೊತೆ ಯಾವಾಗ ಮಾತಾಡೇನು ಅಂತ ಅನ್ಸತ್ತ. ಯಾವಾಗ ನಾವು ಗಡಾನ ಕರ್ಕೊಂಬಂದ್ಬಿಡ್ತಾನೆ ತಮ್ಮ. ಏ ತಮ್ಮ ಊಟ, ಅಯ್ಯಯ್ಯೋ ನನ್ನ ಮಗನ ಹಂಗ ಹೋಗ್ತಲ್ಲ ಇದು ಉಪವಾಸ. ನೋಡ್ತೀರ ಅಣ್ಣ ತಮ್ಮನ ಪ್ರೀತಿ ಎಷ್ಟು ಚಂದ ಐತಿ ಅಂತ. ಏ ಸಾವಿತ್ರಿ, ಅಲ್ಲ, ತಮ್ಮ ಬರ್ತಾನ ಅನ್ನೋ ಹಿಗ್ಗಿನ್ಯಾಗ ಊಟದ ಖಬರ ಸಹಿತ ಇಲ್ಲ. ಅದಕ್ಕೆ ಹಂಗ ಹೋತ ನೋಡ ನನ್ನ ಮಗ. ಏ ಸಾವಿತ್ರಿ, ಅವರು ಈ ಧರ್ಮರಾಯಪ್ಪನ ಪ್ರಗತಿಪರ ರೈತನ ಮಕ್ಕಳದಾರ, ಭೂತಾಯಿ ಮಣ್ಣಿನ ಮಕ್ಕಳದಾರ, ನಿನ್ನ ಕೈ ತೂತ್ಕೊಂಡು ಮುತ್ ನಂಗೆ ಬೆಳೆದ್ ನಿಂತ ಮಕ್ಕಳದಾರ ಅವ್ರ. ಅಲ್ಲ ಸಾವಿತ್ರಿ, ನಾನು ಗಡಾನ ತೆಳಗಿನ ತೋಟಕ್ಕೆ ಹೋಗಿ ಎಳೆ ಎಳೆ ಬದನೆಕಾಯಿ ಸೌತೆಕಾಯಿ ಹರ್ಕೊಂಡ್ ಬರ್ತೇನೆ. ನೀ ಗಡಾನ ಊಟಕ್ಕೆ ರೆಡಿ ಮಾಡ್ತೀಯ ಹಂಗಾರ? ನಾನು ಬಿಸಿ 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 ಹೋಳಿಗೆ ಮಾಡ್ತೀನಿ, ಕಡುಬು ಮಾಡ್ತೀನಿ, ಹುಗ್ಗಿ ಮಾಡ್ತೀನಿ. ಮ್ಯಾಗ ತುಪ್ಪ ಹಾಕೊಂಡು ಚಂದಾಗೆ ಬಡ್ದು ಬಿಡ್ರಿ. ನಾ ಬರ್ಲಿ ಹಂಗಾರ? ದೌಡ ಹೋಗಿ ದೌಡ ಗಡಾನ ಕರ್ಕೊಂಡು ಬರ್ರಿ. ಅಲ್ಲ, ನಾನು ಈಗ ಶಿವಣ್ಣ ಬಂಡಿ ಹುಡ್ಕೊಂಡ್ ತಮ್ಮನ ಕರಿಯಾಕ ಹೋದ. ಹೌದು. ಇನ್ನು ಗೌರಿ ಅಂತೂ ಮುಂಜಾನೆ ಒಂದ್ 10-12 ರೊಟ್ಟಿ ಕಟ್ಕೊಂಡ ತೋಟಕ್ಕೆ ಹೋಗ್ಯಾಳ. ಇದ ಸಂತೋಷದಾಗ ಮನ್ಯಾಗ ಯಾರು ಇಲ್ಲ. ಈ ಮುದುಕನ ಎತ್ಕೊಂಡು ಮುದ್ದಾಡಬಾರ್ದನ? ಈ ಮುದುಕನೆ ನಾ ಎದ್ದು ಹೋಗ್ಬೇಕಾ? ಮುಗಿತು ಬಿಡ, ನಾ ಇಲ್ಲೇ. ಅಲ್ಲ, ಮುದುಕ ಅಂತೀಯಲ್ಲ, ಹುಂಚಿ ಗಿಡ ಮುಪ್ಪಾದ್ರೂ ಹುಳಿ ಬಿಡ್ತೈತೆ. ನನಗ ಯಾವಾಗೋ ಗೊತ್ತಾಗೈತಿ ಇದು ಹುಳಿ ಬಿಟ್ಟಿಲ್ಲ ಇನ್ನು ಗಿಡ ಅಂತ. ವಿಚಾರದ ಶಿಶು ನೋಡಿದ ವಿಚಾರಿದ ಶಿಶು ನೋಡಿದ ವಿಚಾರಿದ ಶಿಶು ನೋಡಿದ ತಂಗಾಳು ಬಿಸಿ ಬಂತು ಹೋಗಂದ ಚೆಲ್ಲಾಳಿ ಹೋಗು ತುಂಬಿಯ ನಂದ ವಿಚಾರಿದ ಶಿಶು ನೋಡಿದ ವಿಚಾರಿದ ಶಿಶು ನೋಡಿದ ತಂಗಾಳು ಬಿಸಿ ಬಂತು ಹೋಗಂದ ಚೆಲ್ಲಾಡಿ ಹೋಗು ತುಂಬಿಯ ನಂದ
ಶಶಿ ಮೂಡಿದ ಅರವಿ ಜಾರಿದ ಶಶಿ ಮೂಡಿದ ಬಂದಾಳಿ ಸಿಕ್ಕಂದು ಬಂದ ಚೆನ್ನಾಗಿ ಹೋದ ತುಂಬಿಯ ಗಂಧ ಅಲ್ಲ ಇನ್ನು ಹೋಳಿಗೆ ಮಾಡಬೇಕು ಎಲ್ಲೇ ನಾವು ಕುಂತ್ಕೊಂಡ ಮುಂದೆ ಬುಟ್ಟಿ ಗತಿ ಏನು ಅಲ್ಲ ನಾ ಹೋಗಿ ಬರ್ಲಿ ಹಂಗಾರ ಎಷ್ಟೋ ಆಗಲಿ ನಿನ್ನ ಮನಿ ಮಂತ್ರಿ ಅಲ್ಲ ನಿನಗೆ ಹೇಳಿ ಹೋಗ್ಬೇಕು ನಾನು ನನ್ನ ಮಾತು ಕೇಳಲ್ಲ ಒಟ್ಟು ಏನೂ ಮಾಡಂಗಿಲ್ಲ ನೀವು ಬರ್ಲಿ ಹಂಗಾರ ಟಾಟಾ ಬಾಯ್ ಬಾಯ್. ಹೋಯ್, ಹಾ.